ನಮಸ್ಕಾರ ಎಲ್ಲರಿಗೂ ಪ್ರೈಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಯಾರು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಎಜುಕೇಶನ್ಗೆ ನನ್ನ ಚಾನಲ್ನಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ತರಗತಿಯೊಳಗೆ ಏನ್ ನೋಡೋಣಪ್ಪ ಅಂತಂದ್ರ 2025-26 ಅಂದ್ರೆ ಇವತ್ತು ನಡೆದಂತಹ ಸೆಕೆಂಡ್ ಇಯರ್ ದ ಪೂರ್ವ ಸಿದ್ಧತಾ ಪ್ರಿಪರೇಟರಿ ಎಕ್ಸಾಮ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಹಿಸ್ಟ್ರಿ. ಇದರ ಕೀ ಆನ್ಸರ್ ಗಳನ್ನ ನೋಡೋಣ್ರಿ ಒಂದೊಂದಾಗಿ. ಆಲ್ರೆಡಿ ಎಕ್ಸಾಮ್ ಇವತ್ತ ಮುಗ್ದೈತಿ. ಸೊ ಕೀ ಆನ್ಸರ್ ಏನೇನು ಆನ್ಸರ್ ಯಾವ ಕರೆಕ್ಟ್ ಅಂತ ನೋಡೋಣ ಬರ್ರಿ. ಫಸ್ಟ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ಆಪ್ಷನ್ ಎ ಬುದ್ಧ ಚರಿತ, ಬಿ ಮುದ್ರಾ ರಾಕ್ಷಸ, ಸಿ ಹರ್ಷ ಚರಿತ, ಡಿ ಕವಿರಾಜ ಮಾರ್ಗ. ಆನ್ಸರ್ ಏನಪ್ಪಾ ಅಂದ್ರೆ ಡಿ ಕವಿರಾಜ ಮಾರ್ಗ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದ ಅರಬ್ ಪ್ರವಾಸಿಗ ಯಾರು? ಆನ್ಸರ್ ಸಿ ಸುಲೇಮಾನ್. ಆನ್ಸರ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ ಯಾವುದು? ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದಂತಹ ಸ್ಮಾರಕ ಯಾವುದು? ಆನ್ಸರ್ ಇಬ್ರಾಹಿಂ ರೋಜಾ. ನೆಕ್ಸ್ಟ್ ಕ್ವಶನ್, ಸರಿಯಾದ ಜೋಡಿಯನ್ನ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ಶಂಕರಾಚಾರ್ಯರು ಶಾರದಾ ಮಠ, ಮಧ್ವಾಚಾರ್ಯರು ಸೋದೆ ಮಠ, ರಾಮಾನುಜಾಚಾರ್ಯರು ಶ್ರೀರಂಗ ಮಠ, ಬಸವೇಶ್ವರರು ಅಧಮಾರು ಮಠ ಅಂತ ಕೊಟ್ಟಾರು. ಆನ್ಸರ್ ಇದ್ರೊಳಗ ಶಂಕರಾಚಾರ್ಯರು ಶಾರದಾ ಪೀಠ ಆನ್ಸರ್ ಕರೆಕ್ಟ್ ಆಗೈತಿ. ಅಂಡ್ ರಾಮಾನುಜಾಚಾರ್ಯರು ಶ್ರೀರಂಗ ಮಠ ಕರೆಕ್ಟ್. ಇವೆರಡು 1 ಮತ್ತು 2 ಮಾತ್ರ ಸರಿ ಇರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಮಾತ್ರ ಸರಿ. 1 ಮತ್ತು 3 ಮಾತ್ರ ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಮಂದಗಾಮಿ ನಾಯಕರನ್ನ ಗುರುತಿಸಿ. ಇಷ್ಟರೊಳಗ ಮಂದಗಾಮಿ ನಾಯಕರು ಯಾರು? ತೀವ್ರಗಾಮಿ ಬರ್ತಾರ, ಕ್ರಾಂತಿಕಾರಿಗಳು ಬರ್ತಾರ, ಮಂದಗಾಮಿಗಳು ಬರ್ತಾರ. ಸೊ ಇದ್ರೊಳಗ ಮಂದಗಾಮಿ ಯಾರಪ್ಪ ಅಂತಂದ್ರ ದಾದಾಬಾಯಿ ನವರೋಜಿ ಅವರು. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿರಿ ಅಂತ ಕೊಟ್ಟಾರ. ಫಸ್ಟ್ ಕ್ವಶನ್, ಭಾರತೀಯ ವೈದ್ಯಶಾಸ್ತ್ರದ ಅಂದ್ರೆ ಆಯುರ್ವೇದದ ಪಿತಾಮಹ ಯಾರು ಅಂತ ಕೇಳಿದರು. ಯಾರಪ್ಪ ಅಂತಂದ್ರ ಆಯುರ್ವೇದದ ಪಿತಾಮಹ ಧನ್ವಂತರಿ. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲ್ಬರುನಿಯ ಪ್ರಸಿದ್ಧ ಕೃತಿ ಯಾವುದು? ಅಲ್ಬರುನಿಯ ಪ್ರಸಿದ್ಧ ಕೃತಿ ಯಾವುದು ಕೇಳ್ಯಾರ. ಯಾವುದಪ್ಪ ಅಂತಂದ್ರ ಕಿತಾಬ್ ಉಲ್ ಹಿಂದ್. ಕಿತಾಬ್ ಉಲ್ ಹಿಂದ್. ಸೊ ನೆಕ್ಸ್ಟ್, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಕೇಳ್ಯಾರ. ಯಾವುದಪ್ಪ ಅಂದ್ರ ಗುರು ಗ್ರಂಥ ಸಾಹೇಬ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು? ಸಂವಾದ ಕೌಮುದಿ ಕೊಟ್ಟರು. ಇದು ಆನ್ಸರ್. ನೆಕ್ಸ್ಟ್, ಗಾಂಧೀಜಿಯವರು ದಂಡಯಾತ್ರೆಯನ್ನು ಆರಂಭಿಸಿದ ಸ್ಥಳ ಯಾವುದಪ್ಪ ಅಂದ್ರ ಸಬರಮತಿ. ಅದು ಅಹಮದಾಬಾದ್ ಒಳಗೈತಿ. ಸಬರಮತಿ ಆನ್ಸರ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ಒಳಗ 11ನೇದು ಯಾವ್ದಪ್ಪ ಅಂದ್ರೆ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಾರ. ಫಸ್ಟ್ ಯಾವ್ದಪ್ಪ ಅಂದ್ರೆ ದಯಾರಾಮ್ ಸಹಾನಿ. ಏನ್ ಕೊಟ್ಟಾರಿ? ದಯಾರಾಮ್ ಸಹಾನಿ ಯಾರಪ್ಪ ಅಂದ್ರೆ ಹರಪ್ಪ ಮತ್ತು ಸಿಂಧು ನಾಗರಿಕತೆಯನ್ನ ಶೋಧನೆ ಮಾಡಿದವರಲ್ಲಿ ಹರಪ್ಪ ಸಂಶೋಧನೆಯನ್ನ ಮಾಡಿದವರು ಯಾರಪ್ಪ ಅಂದ್ರೆ ದಯಾರಾಮ್ ಸಹಾನಿ. ನೆಕ್ಸ್ಟ್, ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್, ಶಿವಾಜಿ ಛತ್ರಪತಿ. ಡಾಲ್ ಹೌಸಿ ದತ್ತುಪುತ್ರರಿಗೆ ಹಕ್ಕಿಲ್ಲ. ಅಂಡ್ ನೆಕ್ಸ್ಟ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾರಪ್ಪ ಅಂದ್ರೆ ಭಾರತದ ಉಕ್ಕಿನ ಮನುಷ್ಯ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ದಯಾರಾಮ್ ಸಹಾನಿ. 1ನೇದು ಏನಪ್ಪಾ ಅಂದ್ರೆ ಹರಪ್ಪ ಸಂಶೋಧನೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಶಿವಾಜಿ ಛತ್ರಪತಿ, ಆಮೇಲೆ ಡಾಲ್ ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ, ಅಂಡ್ ಲಾಸ್ಟ್ ಒನ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಓಕೆ, ಇನ್ನು 1 ಮಾರ್ಕ್ಸ್ ಕ್ವಶನ್ಗಳ ಆನ್ಸರ್ ಹೇಳ್ಕೊತ ಹೋಗ್ತಾನೆ ನೋಡ್ರಿ. ಫಸ್ಟ್ ಕ್ವಶನ್ 12ನೇದ, ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಕಂಡು ಬಂದಿದೆ? ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಲೋತಾಲ್ ಎಂಬಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಕ್ವಶನ್, ಮೌರ್ಯರ ರಾಜ್ಯ ಲಾಂಛನ ಯಾವುದು? ಮೌರ್ಯರ ರಾಜ ಲಾಂಛನ ಯಾವುದಪ್ಪ ಅಂದ್ರ ಸಿಂಹ. ನೆಕ್ಸ್ಟ್ ಕ್ವಶನ್, ಖಿಲ್ಜಿ ಎಂದರೆ ಏನು? ಖಿಲ್ಜಿ ಪದದ ಅರ್ಥ ಏನು? ಖಿಲ್ಜಿ ಅಂತಂದ್ರ ಖಡ್ಗಧಾರಿಗಳು ಅಂತ ಅರ್ಥ ಆಕತಿ. ಒಂದು ಕಡೆ ಕೋಟೆ ಅಂತಾನು ಅರ್ಥ ಆಗ್ತೈತಿ. ನೆಕ್ಸ್ಟ್,
ಷಣ್ಮತ ಸ್ಥಾಪನಾಚಾರ್ಯ ಎಂದು ಯಾರನ್ನ ಕರೆಯಲಾಗುತ್ತೆ? ಯಾರನ್ನಪ್ಪ ಅಂತಂದ್ರೆ ಶಂಕರಾಚಾರ್ಯರನ್ನ. ನೆಕ್ಸ್ಟ್ ಕ್ವಶನ್, ಶುದ್ಧಿ ಚಳುವಳಿ ಎಂದರೇನು? ಶುದ್ಧಿ ಚಳುವಳಿ ಅಂದ್ರೆ ಏನಪ್ಪಾ ಅಂದ್ರ ಮತಾಂತರಗೊಂಡಂತವರನ್ನ ಮರಳಿ ಹಿಂದೂ ಧರ್ಮಕ್ಕೆ ಸೇರಿಸುವಂತಹ ಒಂದು ಚಳಿ. ಹಿಂದೂ ಧರ್ಮದಿಂದ ಮತಾಂತರಗೊಂಡಂತವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸುವಂತ ಚಳುವಳಿಯನ್ನ ಶುದ್ಧಿ ಚಳುವಳಿ ಅಂತ ಕರಿತೀವಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್, 8 ಕ್ವಶನ್ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್, ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಧರ್ಮಗಳನ್ನ ಹೆಸರಿಸಿ. ಭಾರತದಲ್ಲಿ ಉದಯಿಸಿರುವ ಅಂತಂದ್ರೆ ಭಾರತದ ನೆಲದಲ್ಲೇ ಹುಟ್ಟಿರುವಂತ ಆಗಿರ್ಬೇಕು. ಬೇರೆ ದೇಶದಲ್ಲಿ ಹುಟ್ಟಿ ಬಂದು ಭಾರತದಲ್ಲಿ ಪ್ರಚಾರ ಪಡೆದದ್ದು ಅಲ್ಲ, ಕೇವಲ ಭಾರತದ ನೆಲದಲ್ಲಿಯೇ ಹುಟ್ಟಿರುವಂತಹ ಧರ್ಮಗಳು ಯಾವಪ್ಪ ಅಂತಂದ್ರೆ 2 ಬೌದ್ಧ ಧರ್ಮ ಮತ್ತು ಜೈನ ಧರ್ಮ. ನೆಕ್ಸ್ಟ್ ಕ್ವಶನ್, ಭಾರತದ ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನ ಹೆಸರಿಸಿ. ಭಾರತದ ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂದರು. ಭರತನಾಟ್ಯ, ಮಣಿಪುರಿ, ಕಥಕ್, ಒಡಿಸ್ಸಿ, ಸತ್ರಿಯ, ಮೋಹಿನಿಯಟ್ಟಂ ಇನ್ನು ಮುಂತಾದವುಗಳದಾವು. ಯಾವುದರಲ್ಲಿ 2 ನೀವು ಹೆಸರಿಸಬೇಕು. ನೆಕ್ಸ್ಟ್ ಕ್ವಶನ್, ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು? ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನಪ್ಪಾ ಅಂತಂದ್ರ ಈ ಪದ ಮುಖ್ಯವಾಗಿ 2 ಪದಗಳಿಂದ ಆಗೈತಿ. ಯಾವ 2 ಪದ ಅಂದ್ರ ಒಂದು ಪ್ಯಾಲಿಯೋ, ಇನ್ನೊಂದು ಲಿಥಿಕ್. ಪ್ಯಾಲಿಯೋ ಅಂತಂದ್ರೆ ಹಳೆಯದು, ಲಿಥಿಕ್ ಅಂತಂದ್ರೆ ಕಲ್ಲು. ಹಳೆಯ ಕಲ್ಲಿನ ಯುಗ. ಹಳೆಯ ಕಲ್ಲಿನ ಯುಗಕ್ಕೆ ಏನಪ್ಪಾ ಎಂದು ಕರೀತಾರಪ್ಪ ಅಂದ್ರ ಪ್ಯಾಲಿಯೋಲಿಥಿಕ್ ಅಂತ ಕರೀತಾರ. ನೆಕ್ಸ್ಟ್ ಕ್ವಶನ್, ಸಿಂಧೂ ನಾಗರಿಕತೆಯ ಯಾವುದಾದರೂ 2 ಸಮಕಾಲೀನ ನಾಗರಿಕತೆಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ಸಿಂಧೂ ನಾಗರಿಕತೆಗೆ ಸಮನಾಗಿರ್ತಕ್ಕಂಥ ಸಮಕಾಲೀನ 2 ನಾಗರಿಕತೆಗಳು ಯಾವಪ್ಪ ಅಂದ್ರೆ ಒಂದು ಮೆಸೊಪೊಟಮಿಯಾ ನಾಗರಿಕತೆ, ಇನ್ನೊಂದು ಈಜಿಪ್ತಿನ ನಾಗರಿಕತೆ. ನೆಕ್ಸ್ಟ್ ಕ್ವಶನ್, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಯಾವಪ್ಪ ಅಂದ್ರ ಗಾರ್ಗಿ ಆಗಿರ್ಬೋದು, ಮೈತ್ರಿ, ಲೋಪಮುದ್ರ, ಘೋಷ, ವಿಶ್ವಾವರ, ಅಪಾಲ ಇನ್ನೂ ಬರ್ತಾರ. ಇವ್ರು ಯಾರಾದ್ರಲ್ಲಿ ನೀವು 2 ಹೆಸರಿಸಿದ್ರೆ ಆನ್ಸರ್ ರೈಟ್. ನೆಕ್ಸ್ಟ್ ಕ್ವಶನ್, ವರ್ಧನರ ಇತಿಹಾಸ ರಚನೆಗೆ ಸಹಾಯಕವಾಗುವಂತ 2 ಮೂಲಾಧಾರಗಳನ್ನ ತಿಳಿಸಿರಿ ಅಂತಂದಾರು. ಯಾವಪ್ಪ ಅಂತಂದ್ರ ಹುಯೆನ್ಸಾಂಗ್ ಬರೆದಂತ ಸಿಯುಕಿ ಗ್ರಂಥ ಆಗಿರ್ಬೋದು ಅಥವಾ ಭಾನಭಟ್ಟನ ಹರ್ಷಚರಿತೆ ಅಂತಕ್ಕಂಥ ಕೃತಿ. ಇವೆರಡು ಅವರ ಒಂದು ಆಳ್ವಿಕೆಗೆ ಇರ್ತಕ್ಕಂಥ ಮೂಲಾಧಾರಗಳು. ನೆಕ್ಸ್ಟ್ ಕ್ವಶನ್, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದನ್ನು ಬರೆದವರು ಯಾರು? ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಇದನ್ನ ಬರೆದವರು ಸಿಂಗರಾರ್ಯ. ನೆಕ್ಸ್ಟ್ ಕ್ವಶನ್, ಬಹುಮನಿ ಮನೆತನದ ರಾಜಧಾನಿಗಳನ್ನ ತಿಳಿಸಿ. ಬಹುಮನಿ ಮನೆತನದ ರಾಜಧಾನಿಗಳು ಮೊದಲನೇದು ಗುಲ್ಬರ್ಗ 1347ರಿಂದ 1425 ಇರುತ್ತೆ. ನಂತರ ಬರೋದು ಬೀದರ್ 1425 ಬದಲಾಯಿಸ್ತಾರೆ. 1425ರಿಂದ 1527 ಬೀದರ್ ಅವರ ರಾಜಧಾನಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಶಂಕರಾಚಾರ್ಯರು ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಡಿ ಎಂಬಲ್ಲಿ ಜನಿಸ್ತಾರ. ನೆಕ್ಸ್ಟ್, ಸೂಫಿ ಪಂಥಗಳನ್ನ ಹೆಸರಿಸಿರಿ. ಯಾವುದಾದ್ರೂ 1-2 ಸೂಫಿ ಪಂಥಗಳು ಅಂತಂದ್ರ ಸೂಫಿ ಪಂಥಗಳು ಯಾವ ಬರ್ತಾವು? 5 ಬರ್ತಾವ. ಚಿಸ್ತಿ, ಕಾದಿರಿ, ನಕ್ಷಬಂಧ, ಸೂರವರ್ದಿ, ಮಂದರಿಯ. ಅವರ ಯಾವ್ದಾದ್ರು 2 ಅಂತ ಕೇಳಿದ್ರೆ ನೀವು 2 ಹೆಸರಿಸಬೇಕು. ಬಟ್ ಇಲ್ಲಿ ಸೂಫಿ ಪಂಥಗಳನ್ನ ಹೆಸರಿಸಿ ಅಂದಾರ. ಇವು 5 ನೀವು ಬರಿಬೇಕು. ಚಿಸ್ತಿ, ಕಾದಿರಿ, ನಕ್ಷಬಂಧ, ಸೂರವರ್ದಿ ಮತ್ತು ಮದರಿಯ. ನೆಕ್ಸ್ಟ್, ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಪ್ಲಾಸಿ ಕದನ ನೋಡ್ರಿ, ಸಿರಾಜ್ ಉದ್ದೌಲ್ ಮತ್ತ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆದೈತಿ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ನೇತೃತ್ವವನ್ನ ರಾಬರ್ಟ್ ಕ್ಲೈವ್ ವಹಿಸಿಕೊಂಡಿರ್ತಾನ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು ಅಂತ ಕೇಳ್ಯಾರ. ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ತಕ್ಷಣ ಕಾರಣ ಏನಪ್ಪಾ ಅಂದ್ರ ಹೊಸದಾಗಿ ಬಂದಿರತಕ್ಕಂತ ಎನ್ಫೀಲ್ಡ್ ರೈಫಲ್ ಅನ್ನೋ ಬಂದೂಕಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿರ್ತಾರ. ಹಂದಿ ಎಂಬುವುದು ಮುಸ್ಲಿಮರು ಮುಟ್ಟೋದಿಲ್ಲ. ಅಂಡ್ ಹಸುವಿನ ಕೊಬ್ಬನ್ನ ಭಾರತೀಯರು ಹಸು ಅಂತಂದ್ರ ಗೋಮಾತೆ ದೈವ ಸ್ವರೂಪ ನೋಡ್ತಿರ್ತಾರೋ. ಈ ಒಂದು ಅಂಶ ಭಾರತೀಯರ ಧಾರ್ಮಿಕತೆಯ ಭಾವನೆಯನ್ನ ಕೆರಳಿಸ್ತೈತಿ. ಆದ್ದರಿಂದ ಇದು ತತ್ಕ್ಷಣದ ಕಾರಣ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಯಾರಾದರೂ 2 ಸದಸ್ಯರನ್ನ ಹೆಸರಿಸಿ. ಫಜಲ್ ಅಲಿ, KM ಪನಿಕರ್, NH ಕುಂಜರು. ಯಾರನ್ನ ಬೇಕಾದ್ರೂ ನೀವು ಹೆಸರಿಸಬಹುದು. ಡೈರೆಕ್ಟ್ ಪಾರ್ಟ್ ಸಿ ಒಳಗೆ ಏನಪ್ಪಾ ಅಂತಂದ್ರೆ ನಿಮಗ 5 ಮಾರ್ಕ್ಸ್ ಕ್ವಶನ್ಸ್ ತಾವು. ಇವು ಲಾಂಗ್ ಕ್ವಶನ್ಸ್ ಆಗಿರ್ತಾವು. ಇವುಗಳ ಆನ್ಸರ್ ಬೇಕಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿ. ನಾನು ನಾಳೆ ನಿಮಗ ಆನ್ಸರ್ಗಳನ್ನ ಬರೆದು ನಿಮಗ ಕ್ಲಾಸ್ ಮಾಡಿ ಹೇಳ್ತೀನಿ. ಅಂಡ್ ಪಾರ್ಟ್ ಸಿ ಒಳಗೆ ಕೂಡ 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವು. ಅಂಡ್
ಪಾರ್ಟಿ ಒಳಗ್ ನೋಡ್ರಿ ಕೆಳಗಿನ ಘಟನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದರು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಳಿಸಿದ್ದು ಯಾವಾಗಪ್ಪ ಅಂದ್ರೆ 1973ರಲ್ಲಿ. ಮೊದಲ ಪಾನಿಪತ್ ಕದನ ನಡೆದಿದ್ದು 1526ರಲ್ಲಿ. ಮೌರ್ಯರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ ಯಾವಾಗ 322ರಲ್ಲಿ. ಅಂಡ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು 1664ರಲ್ಲಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಯಾವಾಗಪ್ಪ ಅಂತಂದ್ರ 1973ರಲ್ಲಿ. ಅಂಡ್ ನೆಕ್ಸ್ಟ್ ಪಾನಿಪತ್ ಕದನ ನಡೆದಿದ್ದು 1526ರಲ್ಲಿ. ನಂತರ ಕ್ರಿಸ್ತಶಕ ಮೌರ್ಯರ ಸ್ಥಾಪನೆಯಾಗಿದ್ದು 322ರಲ್ಲಿ ಕ್ರಿಸ್ತ ಪೂರ್ವದಲ್ಲಿ. ಅಂಡ್ ಡಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತಂದ್ರ 1664ರಲ್ಲಿ. ಇದನ್ನ ನೋಡಿದಾಗ ನಿಮಗಿಲ್ಲಿ ಫಸ್ಟ್ ಆನ್ಸರ್ ಬರೋದು ಯಾವ್ದಪ್ಪ ಅಂತಂದ್ರ ಮೊದಲನೇದು ಬಿ ಬರ್ತೈತಿ. ಫಸ್ಟ್ ಬಿ, ಆಮೇಲೆ ಫಸ್ಟ್ ಸಿ, ಆಮೇಲೆ ಬಿ, ಅದಾದ್ಮೇಲೆ ಡಿ, ಅದಾದ್ಮೇಲೆ ಎ. ಇದು ಕಾಲಾನುಕ್ರಮಿಕೆ. ಫಸ್ಟ್ ಡಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಫಸ್ಟ್ ಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಅದಾದ್ಮೇಲೆ ಮೊದಲ ಪಾನಿಪತ್ ಕದನ, ಅದಾದ್ಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ, ಅದಾದ್ಮೇಲೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು. ಓಕೆ, ಇಷ್ಟು ಕೀ ಆನ್ಸರ್ಸ್ ಆಗಿತ್ತು. ನಿಮಗೆ ಲಾಂಗ್ ಆನ್ಸರ್ಸ್ ಬೇಕಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ. ಲಾಂಗ್ ಆನ್ಸರ್ಸ್ ನ ನಿಮಗೆ ಕ್ಲಾಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ತೇನೆ. ಕೀ ಆನ್ಸರ್ಸ್ ನ ನೋಡ್ಕೋರಿ, ನಿಮ್ಮ ಆನ್ಸರ್ಗಳು ಎಷ್ಟು ಕರೆಕ್ಟ್ ಅದಾವ ಅಂತ ನೋಡ್ಕೋರಿ. ನೆಕ್ಸ್ಟ್ ಬರುವಂತ ಎಕ್ಸಾಮ್ ನ ತುಂಬಾ ಚೆನ್ನಾಗಿ ಮಾಡಿ. ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ಲಾ ಕ್ಲಾಸ್ಗಳು ನಿಮಗೆ ಆದಷ್ಟು ಬೇಗ ಬಂದು ನಾನು ಪೋಸ್ಟ್ ಮಾಡೋಷ್ಟಿಗೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಿಮಗೆ ಪ್ರೇಮ್ ಕ್ಲಾಸಸ್ ವತಿಯಿಂದ ಧನ್ಯವಾದಗಳು. ಆಲ್ ದ ಬೆಸ್ಟ್.